ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ವೀಕೆಂಡ್. ಇವತ್ತು ಸಂಡೇ. ಟೈಮ್ ಬಂದು ತುಂಬಾ ಆಗ್ತಿದೆ, 11:30-40 ಆಗ್ತಿದೆ. ನಾನು ಎದ್ದಿದ್ದು ಬಂದು 10:30 ಏನೋ ಎದ್ದಿದ್ದು ಅಂದ್ಕೊಂಡಿದ್ದೀನಿ. ಸೊ ಎದ್ದು ಇವತ್ತು ನನ್ನ ಸೆಕೆಂಡ್ ಡೇ ಆಫ್ ಮೈ ಪೀರಿಯಡ್. ಆ್ಯಕ್ಚುಲಿ ನೆನ್ನೆ ಸಾಯಂಕಾಲ ಆ ಥರ ಪೀರಿಯಡ್ ಆಯಿತು. ಆ್ಯಂಡ್ ಜೆಪ್ಟೋದಲ್ಲಿ ಆಲ್ರೆಡಿ ಆರ್ಡ್ರ್ ಮಾಡಿದ್ದೆ ಆಯಿತಾ, ಬಟ್ ಫೇಲ್ಡ್ ಅಂತ ಹಾಕ್ಬಿಟ್ಟು ರೀಫಂಡ್ನ ಇನಿಷಿಯೇಟ್ ಮಾಡಿದ್ರು. ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಮತ್ತೆ ಇನ್ನೊಂದು ಫೋನಿಂದ ಮಾಡಿದ್ದಾಯಿತು. ಸೊ ಇವಾಗ ಕಾಫಿಗೆಲ್ಲ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಕಾಫಿ ಪೌಡರ್ನ ಆರ್ಡ್ರ್ ಮಾಡಿದ್ದೆ, ಅದು ಸ್ವಲ್ಪ ಆಲ್ಮೋಸ್ಟ್ ಖಾಲಿ ಆಗಿತ್ತು. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಓಟ್ಸ್ ಬಿಸ್ಕೆಟ್, 0 ಮೈದಾ ಜಾಗ್ರಿ ಹಾಕಿ ಮಾಡಿರ್ತಾರೆ. ಸೊ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಒಂದು ಫ್ರೀಯಾಗಿ ಕೊಟ್ಟಿದ್ರು, ಅಲ್ಲಿ ಟೇಸ್ಟ್ ಮಾಡಿದ್ದೆ ಆಯಿತಾ. ಅವಾಗಿಂದ ತಗೋಬೇಕು ಅನ್ಕೋತಾ ಇದ್ದೆ, ಹುಡುಕ್ತಾ ಇದ್ದೆ, ಸಿಗಲೇ ಇಲ್ಲ. ಫೈನಲಿ 7 or 8 ಇದೆ. ಕಾಫಿ ಜೊತೆ ಅಂತೂ ಸೂಪರಾಗಿರುತ್ತೆ. ಸೋಯಾ ಚಂಕ್ಸ್ ಎಷ್ಟೊಂದು ಚಿಕ್ಕದಾಗಿ ಬಂದಿದೆ ನೋಡಿ. ನಾನು ಇಷ್ಟು ಚಿಕ್ಕದಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಇದನ್ನೇ ಹಾಕ್ಬಿಟ್ಟು ಸೋಯಾ ಪಲಾವ್ನ ರೆಡಿ ಮಾಡ್ಕೋಬೇಕು. ಮಿಲ್ಕ್ ರೆಡಿ ಆಗ್ತದೆ. ಸೊ ಈ ಬ್ಲಾಗ್ನ ಫುಲ್ಲಾಗಿ ಕೂತು ಎಂಜಾಯ್ ಮಾಡಿ. ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಇಡೀ ದಿನ ತುಂಬ ಬ್ಯೂಟಿಫುಲ್ಲಾಗಿ ಇರುತ್ತೆ ಕೂಡ. ಆ್ಯಂಡ್ ಜೊತೆಗೆ ಇವತ್ತಿನ ಅಫರ್ಮೇಷನ್ ಬಂದ್ಬಿಟ್ಟು ಓಕೆ, ಈ ಕ್ಲೈಂಟ್ಸ್ ಎಲ್ಲ ಬೇಕು ಅಂತ ಇರುತ್ತಲ್ಲ, ಮೇ ಬಿ ಕೆಲವ್ರು ಬಿಸ್ನೆಸ್ ಮಾಡ್ತಿರ್ತಾರೆ, ಸೇಲ್ಸಲ್ಲಿರ್ಬೋದು, ಆ ಥರದ್ದೆಲ್ಲ ಇರುತ್ತಲ್ವ. ಸೊ ಅಂಥದಕ್ಕೆಲ್ಲ ಏನು ಮಾಡಿ ಅಂದರೆ, ಐ ಆಮ್ ಗೆಟಿಂಗ್ ಕ್ಲೈಂಟ್ಸ್ ಹೂ ಪೇಸ್ ಮೀ ಇನ್ಸ್ಟೆಂಟ್ಲಿ, ಅಬಂಡೆಂಟ್ಲಿ ಆ್ಯಂಡ್ ಪಾಸಿಟಿವ್ಲಿ ಅಂತ ರಿಪೀಟಾಗಿ ಹೇಳ್ಕೊತೀರಿ ಅಥವಾ ರಿಪೀಟಾಗಿ ಬರೀತೀರಿ. ಸೊ ದಟ್ ನಿಮಗೆ ಸಾಕಷ್ಟು ಕ್ಲೈಂಟ್ಸ್ ನಿಮ್ಮ ಬಿಸ್ನೆಸ್ಗೆ ಬರ್ತಾರೆ. ನಿಮ್ಮ ಬಿಸ್ನೆಸ್ ಹೆಂಗಿದ್ರು ಮಾರ್ಕೆಟಿಂಗ್ ಮಾಡಲಿ ಬಿಡಲಿ ಹೆಂಗಿದ್ರು ನಿಮ್ಮ ಹತ್ರ ಹುಡ್ಕೊಂಬರ್ತಾರೆ ಕ್ಲೈಂಟ್ಸು. ಸೊ ಇದನ್ನು ಟ್ರೈ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಇದು ನನ್ನ ಮೆಂಟರ್ ನನಗೆ ಹೇಳ್ಕೊಟ್ಟಿದ್ದು, ನಂಗೆ ತುಂಬ ಇಷ್ಟ ಆಯಿತು. ನಾನು ಆಲ್ಮೋಸ್ಟ್ ಎವ್ರಿ ಡೇ ಯೂಸ್ ಮಾಡ್ತೀನಿ. ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ಲ, ಸೊ ನೀವು ಅದನ್ನ ಡೈಲಿ ಬರಿಬೋದು. ಆ್ಯಂಡ್ ಈ 555 ಬಗ್ಗೆ ಸಾಕಷ್ಟು ಮತ್ತೆ ಕ್ವೆರೀಸ್ ಬಂದಿದೆ. ದಟ್ ಆಲ್ರೆಡಿ ಹೇಳಿದ್ದೀನಲ್ವ ನಾನು. 5 ದಿವಸ ಅಂದರೆ 5 ದಿವಸ ಅಷ್ಟೇ ಬರೀಬೇಕು. ಒಂದು 2-3 ಎಕ್ಸ್ಟ್ರಾ ಬರೆದ್ಬಿಟ್ರೆ 55 ಸಲ ಬದಲಾಗಿ 57 ಟೈಮ್ಸ್ ಬರೆದ್ರೆ ಟೋಟಲಿ 5, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಕಂಟಿನ್ಯೂ ಮಾಡ್ಬೋದು. ನನಗೆ ತುಂಬ ಜನ 555 ಸಕ್ಸಸ್ ಸ್ಟೋರೀಸ್ನೆಲ್ಲ ಶೇರ್ ಮಾಡಿದಿರ. ತುಂಬ ಥ್ಯಾಂಕ್ ಯು ಪೇಷನ್ಸ್ ತೊಗೊಂಡು ಅಷ್ಟು ಶೇರ್ ಮಾಡಿದ್ದಕ್ಕೆ. ಜೊತೆಗೆ ಎಷ್ಟೋ ಜನ ನನಗೆ ಮೇಲಲ್ಲಿ ಬಂದು ಇನ್ಸ್ಟಾಗ್ರಾಮಲ್ಲಿ ಬಂದು ಕೂಡ ನನಗೆ ಸಕ್ಸಸ್ ಸ್ಟೋರೀಸ್ನೆಲ್ಲ ಶೇರ್ ಮಾಡ್ತಿರ್ತೀರಾ, ಅಥವಾ ನನ್ನ ವೀಡಿಯೋಸ್ ನೋಡಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ತುಂಬ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಮತ್ತೊಮ್ಮೆ. ಆ್ಯಂಡ್ ಇವತ್ತು ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಅದನ್ನೇ ಹೇಳೋದು ಮರ್ತದೆ. ನಿಮ್ಮೆಲ್ರಿಗೂ ಕೂಡ ಫ್ರೆಂಡ್ಶಿಪ್ ಡೇ ದಿನದ ಶುಭಾಶಯಗಳು. ಅಫ್ಕೋರ್ಸ್ ಎಲ್ಲರೂ ಲೈಫಲ್ಲಿ ಒಬ್ರೊಬ್ರು ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಆ್ಯಂಡ್ ಫ್ರೆಂಡ್ಶಿಪ್ ಇಸ್ ಥಿಂಕ್ ಹೇಳ್ತಾರಲ್ವ, ಎಲ್ಲ ಸಾಂಗ್ಸಲ್ಲೂ ಹೇಳಿದ್ದಾರೆ, ಮೂವೀಸಲ್ಲೂ ಹೇಳಿದ್ದಾರೆ. ಫ್ರೆಂಡ್ಶಿಪ್ಗಿಂತ ಮಿಗಿಲಾದ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಹೌದು. ಜೊತೆಗೆ ನನಗೆ ಫ್ರೆಂಡ್ಸ್ ಅಂತ ಬಂದಾಗ ಸ್ಕೂಲ್ ಟೈಮಲ್ಲಿ ಒಬ್ಬರು ಫ್ರೆಂಡ್ಸ್ ಇದ್ದರು, ಆಮೇಲೆ ಅದೆಲ್ಲ ಕಟ್ಟಾಯಿತು. ಕಾಲೇಜ್ ಟೈಮಿಗೆ ಬಂದಾಗ ಒಂದು ಗ್ಯಾಂಗ್ ಇತ್ತು ನಮ್ಮದು, ಅದು ಒಂದು ಕಟ್ಟಾಯಿತು. ಆ್ಯಂಡ್ ಆಫ್ಟರ್ ದಟ್ ಸಿಕ್ಕಿದ ಫ್ರೆಂಡ್ಸು ಒಬ್ಬಳು ಹಂಗಂಗೆ ಸ್ಟಾಪು. ಬಟ್ ನನ್ನ ಲೈಫಲ್ಲಿ ಫ್ರೆಂಡ್ಶಿಪ್ ಅಷ್ಟು ಕಷ್ಟ ಇರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಯಾರೂ ಫ್ರೆಂಡೇ ಮಾಡ್ಕೊಳ್ಳಲ್ಲ. ಮೇ ಬಿ ನನಗೆ 1-2 ಫ್ರೆಂಡ್ಸ್ ಅಷ್ಟೇ. ಹೇಳಿದ್ರೆ ಎಲ್ಲರೂ ಫ್ರೆಂಡ್ಸ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಎಲ್ಲರೂ ಫ್ರೆಂಡ್ಸೇ. ನಾವು ಇವಾಗ ಯಾರು ಕೇಳಿದ್ರು ಶಿ ಈಸ್ ಮೈ ಫ್ರೆಂಡ್ ಅಂತಾನೆ ಹೇಳ್ತೀವಿ. ಬಟ್ ಅದೊಂದಿರುತ್ತಲ್ವ, ಲೈಕ್ ಬೆಸ್ಟ್ ಫ್ರೆಂಡ್ಸ್. ನಮ್ಗೆ ಈ ಟೈಮಲ್ಲಿ ಈ ಫ್ರೆಂಡ್ ಈ ಥರ ಹೆಲ್ಪ್ ಮಾಡಿದ್ರು, ಈ ಫ್ರೆಂಡ್ಸ್ ಯಾವಾಗೂ ಲೈಫಲ್ಲಿ ಇರಬೇಕು ಅಂತೀವಲ್ಲ, ಆ ಥರ ಫ್ರೆಂಡ್ಸ್ ನನಗೆ ಮೇ ಬಿ 1 ಇರ್ಬೋದು ಅನ್ಕೋತೀನಿ. ಸೊ 1 or 2 ಫ್ರೆಂಡ್ಸ್ ಆ ಥರ ಇದ್ದಾರೆ. ಐ ಆಮ್ ಗ್ರೇಟ್ಫುಲ್. ಬಟ್ ಸ್ಟಿಲ್ ಏನು ಗೊತ್ತಾ, ನನ್ನ ಲೈಫಲ್ಲಿ ಇವತ್ತವರೆಗೂ ಬಂದೋಗಿರೋ ಅಷ್ಟು ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್.
ಕಾಲೇಜಲ್ಲಿ ಆಗಿರ್ಬೋದು, ಸ್ಕೂಲಲ್ಲಿ ಆಗಿರ್ಬೋದು, ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ ಅದಾಗಿರ್ಬೋದು, ಆ್ಯಂಡ್ ಸ್ಟನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಅದು ಆಗಿರ್ಬೋದು, ಎನಿಥಿಂಗ್. ಸೊ ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು. ಏನೇನೋ ಲೈಫಲ್ಲಿ ಕಲಿಸ್ಕೊಟ್ಟು ಹೋಗಿದ್ದಾರೆ, ಎಲ್ರಿಗೂ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ರೀಸೆಂಟಾಗಿ ನಮ್ಮ ಲೆಕ್ಚರ್ ನನ್ನ ವೀಡಿಯೋಸ್ ನೋಡಿ, ಅಂದರೆ ಕಾಲೇಜ್ ಸೆಕೆಂಡ್ PU ಲೆಕ್ಚರ್ ಒಬ್ಬರು ಮೆಸೇಜ್ ಹಾಕಿದ್ರು. ಸೊ ದಟ್ ಅಂದರೆ ಕಮೆಂಟ್ ಮಾಡಿದರು ಯೂಟ್ಯೂಬಲ್ಲೇ, ಹೇ ರಂಜಿತಾ ನಾನು ಅಂತ ಹೇಳ್ಬಿಟ್ಟು. ಲೈಕ್ ಸೋ ಹ್ಯಾಪಿ, ಖುಷಿ ಆಯಿತು. ಈಸ್ ವೆರಿ ಫೇವ್ರೆಟ್ ಆ್ಯಕ್ಚುಲಿ. ಸೊ ಊಟಕ್ಕೆ ಅಂತ ಬಂದು ಸೋಯಾಬೀನ್ ಪಲಾವ್ನ ರೆಡಿ ಮಾಡ್ಕೊಂಡಿದ್ದೀನಿ. ಗ್ರೀನ್ ಕಲರ್ ನಾಟಿ ಸ್ಟೈಲಲ್ಲಿ ಮಾಡಿರೋದು. ನಾಟಿ ಸ್ಟೈಲ್ ಅಂದರೆ ಏನು ತುಂಬ ದೊಡ್ಡದಾಗೇನಲ್ಲ, ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿನ ಹಾಕ್ಕೊಂಡ್ರೆ ಗ್ರೀನ್ ಕಲರ್ ಬರುತ್ತೆ. ಗ್ರೀನ್ ಕಲರ್ ಪಲಾವ್ ಇಸ್ ಮೈ ಫೇವ್ರೇಟ್. ಆ್ಯಂಡ್ ಈ ಸೋಯಾಬೀನ್ ತುಂಬ ಚಿಕ್ಕದಾಗಿದೆ ಆಯಿತಾ, ನಂಗೆ ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ, ಹಾಗೆ ಆರ್ಡ್ರ್ ಮಾಡಿಕೊಂಡೆ. ಬಿಸಿ ಬಿಸಿ ಊಟ ಮಾಡೋಣ. ಸಂಡೇ ಆಗಿರೋ ತುಂಬ ಜನ ಚಿಕನ್ ಮಟನ್ ತಿಂತಾ ಇರ್ತೀರ. ನಾನು ವೀಕ್ ಡೇಸಲ್ಲೆಲ್ಲ ತಿಂದಿರ್ತೀನಿ ಅಂದ್ಬಿಟ್ಟು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಸಂಡೇ ಹೊತ್ತು ನನಗೆ ಏನು ಕಂಫರ್ಟಬಲ್ ಫುಡ್ ಅಂತಿರುತ್ತಲ್ಲ ಅದನ್ನು ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಈ ಥರ ಮಾಡ್ತೀನಿ. ಆ್ಯಂಡ್ ಇಷ್ಟು ಸಾಕು ಅಂತ ಅನಿಸುತ್ತೆ, ಒಂದು ಸ್ವಲ್ಪ ಹಾಕ್ಕೊಂಡಿರ್ತೀನಿ. ಇನ್ನು ಮಿಕ್ಕಿದ್ದು ನೈಟ್ಗೆ ಅಂತಲೂ ಸ್ವಲ್ಪ ಎಕ್ಸ್ಟ್ರಾ ಅಂದ್ಕೊಂಡು ಮಾಡ್ಕೊಂಡಿರ್ತೀನಿ, ನೈಟ್ಗೂ ಇದನ್ನೇ ತಿನ್ಕೊಳ್ಳೋಣ ಅಂತ. ಸೊ ದಿಸ್ ಮೈ ಕಂಫರ್ಟ್ ಫುಡ್. ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಲೈಕ್ ಸೂಪರ್. ನಾನಂತೂ 2 ವೀಕ್ಸಿಂದ ಮನೆಯೇ ಒರೆಸಿರಲಿಲ್ಲ. ಫೈನಲಿ ಇವತ್ತು ಶೂಟ್ ಇತ್ತು, ಬಟ್ ಸ್ಟಿಲ್ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡೆ. ಸ್ವಲ್ಪ ಉಪ್ಪಾಕಿ ಒರೆಸ್ತೀನಿ, ಸೊ ದಟ್ ನೆಗೆಟಿವ್ ಎನರ್ಜಿ ಏನಾರು ಇದ್ದರೆ ಇರಲ್ಲ. ಅಂದರೆ ಲೈಕ್ ಏನಾದ್ರು ಜಲಸ್ ಫೀಲ್ ಮಾಡ್ತಾರೆ ನಮ್ಮನ್ನ ಯಾರು ನೋಡಿ, ಸೊ ಅದೆಲ್ಲ ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ನೀಟಾಗಿ ಮನೇನ ಒರೆಸಿ. ಇನ್ನು ಕೆಲವೊಬ್ರು ಹೇಳ್ತಾರೆ ಅರಿಶಿನ ಹಾಕಿ ಕೂಡ ನೀವು ಮನೇನ ಒರೆಸ್ಕೋಬೋದು. ಸೊ ನೀವು ಅದನ್ನು ಸಹ ಮಾಡ್ಬೋದು, ತುಂಬ ದೃಷ್ಟಿ ಬೀಳುತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಸೊ ಅಂಥವ್ರಿಗೆಲ್ಲ ಸೊ ಈ ಅರಿಶಿನ ಮತ್ತು ಉಪ್ಪು ಎರಡನ್ನೂ ಹಾಕಿ ನೀಟಾಗಿ ಒರೆಸ್ಕೋಬೋದು. ಸೊ ನಾನು ಎವ್ರಿ ಟೈಮ್ ಮನೆ ಒರೆಸ್ಬೇಕಾದ್ರೆ ಉಪ್ಪು ಹಾಕಿ ಒರೆಸ್ಕೋತೀನಿ, ಸೊ ದಟ್ ಒಂಥರ ಖುಷಿ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಧೂಪ ಎಲ್ಲ ಹಾಕ್ತೀನಿ. ಧೂಪ ಖಾಲಿ ಆಗಿತ್ತು, ತಂದಿರಲಿಲ್ಲ, ಮರ್ತೋಗಿದೆ, ಸೊ ಹಾಕಲಿಲ್ಲ ಇವತ್ತು. ಸೊ ಬಟ್ ಮೋಸ್ಟ್ ಆಫ್ ದ ಟೈಮ್ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಧೂಪನೆಲ್ಲ ಹಾಕಿ ಆ್ಯಂಡ್ ಫ್ಯಾನೆಲ್ಲ ಆನ್ ಮಾಡಿಬಿಡ್ತೀನಿ. ಸೊ ನೆಲೆಲ್ಲ ನೀಟಾಗಿ ಒಣಗುತ್ತೆ. ಅದಾದಮೇಲೆ ನಾನು ಬೇರೆ ಕೆಲಸಗಳೇನಿರುತ್ತೋ ಅದ್ರ ಕಡೆ ಸ್ವಲ್ಪ ಬ್ಯುಸಿ ಆಗಿಬಿಡ್ತೀನಿ ನಾನು. ಸೊ ಫೈನಲಿ ಮನೆ ಸ್ವಲ್ಪ ಇವಾಗ ನೀಟ್ ಆಯಿತು ಅನ್ನಿಸ್ತದೆ. ಸೊ ನೆಕ್ಸ್ಟ್ ವೀಕೆಲ್ಲ ಸ್ವಲ್ಪ ಬ್ಯುಸಿ ಇರ್ತೀನಿ. ಸೊ ಹಾಗಾಗಿ ಐ ವಾಂಟೆಡ್ ಟು ಕ್ಲೀನ್ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಒಂದು ಲಿಪ್ಸ್ಟಿಕ್ದೊಂದು ಶೂಟ್ ಮಾಡ್ತಾಯಿದ್ದೆ ವಿಡಿಯೋ. ಸೊ ಅದಕ್ಕೆ ಈ ಥರ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ಈ 3 ಲಿಪ್ಸ್ಟಿಕ್ನ ಟ್ರೈ ಮಾಡ್ತಿರೋದು NYB ಅವರ ವೆಲ್ವೆಟ್ ಮೌಸ್ ಲಿಪ್ಸ್ಟಿಕ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಎಲ್ಲ ಅಳಿಸ್ಕೊಂಬಿಟ್ಟಿತ್ತು ಅನಿಸುತ್ತೆ. ಸೊ ಇದು ಫಸ್ಟ್ ಇದನ್ನು ಅಪ್ಲೈ ಮಾಡಿದ್ದೀನಿ ಫಸ್ಟ್. ಸೊ ಹಿಂಗೆ ಕಾಣಿಸ್ತದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮೆಲ್ಲ ಹುಡುಗಿರಿಗೂ ಅಲ್ವಾ. ಸೊ ಯಾ, ಲೈಕ್ ಇಟ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ತಾ ಇರೋದು. ಅವರು ಕೇಳ್ತಾಯಿದ್ರು ಯಾವಾಗ ನೀವು ಲಾಸ್ಟ್ ಹೇರ್ ಕಟ್ ಮಾಡಿಸಿದ್ದು ಅಂತ ಹೇಳಿಬಿಟ್ಟು. ಸೊ ನಾನು ಹೇಳ್ದೆ ಇದೆ ನಾನು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ಅಂತ. ಬೈ ದ ವೇ ನಂದು ಕರ್ಲಿ ಹೇರ್ ಆಗಿರೋದ್ರಿಂದ ನನಗೆ ಯಾವುದೇ ಥರ ವಿ ಕಟ್ ಆ ಕಟ್ ಈ ಕಟ್ ಅಂತ ಏನೋ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ಟ್ರೈಟಾಗಿ ಕಟ್ ಮಾಡಿಸ್ಕೊಂಬಂದೆ. ಸ್ವಲ್ಪ ಶಾರ್ಟ್ ಬೇಕಿತ್ತು ಮತ್ತು ಫ್ರಂಟಲ್ಲಿ ಸ್ವಲ್ಪ ಕಟ್ ಬೇಕಾಗಿತ್ತು, ಅಷ್ಟೇ ನಾನು ಮಾಡಿಸಿದ್ದು. ತುಂಬ ಜನ ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿದ್ದು ನೋಡಿಕೊಂಡು ತುಂಬ ಜನ ಅಂದ್ಕೊಂಡಿದ್ದಾರೆ ದಟ್ ನನ್ನ ಹೇರ್ನ ಸ್ಟ್ರೈಟ್ ಮಾಡಿಸಿದ್ದೀನಿ ಅಂತ ಹೇಳಿಬಿಟ್ಟು.
ನಾನೊಂದು ಹೇಳಬೇಕು, ನನಗೆ ಸ್ಟ್ರೈಟ್ ಹೇರ್ ಅಷ್ಟು ಅಲ್ಲ ಇಷ್ಟನೇ ಇಲ್ಲ. ಕರ್ಲಿ ಹೇರೇ ನಂಗೆ ತುಂಬ ಇಷ್ಟ. ಯಾರು ಏನು ಅಂದ್ಕೊಂಡು ಐ ಡೋಂಟ್ ಮೈಂಡ್. ಸೊ ಕರ್ಲಿ ಹೇರ್ ಈಸ್ ಮೈ ಆಲ್ ಟೈಮ್ ಫೇವ್ರೆಟ್. ದೇವ್ರು ಕೊಟ್ಟಿರೋದು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅವರು ಕೇಳ್ತಾ ಇರೋದು ನಿಮ್ಮ ನ್ಯಾಚುರಲ್ ಕರ್ಲಿನ ಹೇಗೆ ಅಂತ. ಐ ಸೆಡ್ ಹೌದು ಅಂತ ಹೇಳಿಬಿಟ್ಟು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಫಸ್ಟು ಹೇರ್ ವಾಶ್ ಮಾಡಿದ್ರು, ಶಾಂಪೂ ಮತ್ತು ಕಂಡೀಷ್ನರ್ ಏನೋ ಹಾಕಿ. ಅದಾದಮೇಲೆ ಹೇರ್ ಡ್ರೈ ಮಾಡ್ತಾರೆ. ಆಮೇಲೆ ಪಾರ್ಟಿಷನ್ ಎಲ್ಲ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿ ಈ ಥರ ಹೇರ್ ಡ್ರೈ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಸ್ಟ್ರೈಟ್ ಮಾಡ್ತಾರೆ. ಕೆಲವ್ರು ಅಂದ್ಕೊಂಡು ಸ್ಟ್ರೈಟ್ ಮಾಡಿಸ್ಬಿಟ್ಟಿದ್ದೀನಿ ಅಂತ. ಖಂಡಿತವಾಗ್ಲೂ ಇಲ್ಲ. ನಾನು ಅಂದ್ಕೊಂಡೆ ತುಂಬ ಜಾಸ್ತಿ ಆಗುತ್ತೇನೋ ಕಾಸು ಅಂತ. ಆಮೇಲೆ ನನಗೆ ಗೊತ್ತಾಯಿತು ಫೈನಲಿ 500 rupees ಅಷ್ಟೇ ಇದಕ್ಕೆ. ಆಮೇಲೆ ವೆರಿ ಸರ್ಪ್ರೈಸ್, ಯಾಕಂದರೆ ಫಸ್ಟ್ ಟೈಮ್ ಹೋಗಿರಲ್ಲ, ಒಂದು 2000 ತೊಗೋತಾರೇನೋ ಆ ಥರ ಯೋಚನೆ ಮಾಡ್ತಿದ್ದೆ. ಬಟ್ ತುಂಬಾ ಕಡಿಮೆ ಅನಿಸ್ತು. ನಮ್ಮ ವೆರಿ ಹ್ಯಾಪಿ, ಚೆನ್ನಾಗಿದೆ ಇವಾಗ. ಸೊ ಹೇರೆಲ್ಲ ಕಟ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ಜುಟ್ಟು ಹಾಕ್ಕೊಂಡಿದ್ದೀನಿ. ನನಗೆ ಈ ಥರ ತುಂಬ ಇಷ್ಟ ಆಗುತ್ತೆ. ಆಯಿತಾ, ಬಂದೇ ಇರಿ. ಸೊ ಓಕೆ, ಸೊ ಸ್ವಲ್ಪ ಮಿಂತ್ರಾಯಿಂದ ಶಾಪಿಂಗ್ ಮಾಡಿದ್ದೆ ಟ್ರಿಪ್ಗೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ಅನ್ಬಾಕ್ಸ್ ಹಿಂಗೆ ಅಂತ. 3 ಒಂದರಲ್ಲೇ ಕೊಟ್ಟಿದ್ದಾರೆ, ಇನ್ನೊಂದು 2-3 ಬರಬೇಕು. ಫಸ್ಟು ಟಾಪ್. ಈ ಥರ ಟಾಪ್ ನಾನು ಯಾವತ್ತೂ ಹಾಕ್ಕೊಂಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇದು ಒನ್ ಸೈಡ್ ಶೋಲ್ಡರ್ ಇರೋಂಥದ್ದು ಮಾತ್ರ ಟಾಪು, ಎಲಾಸ್ಟಿಕ್ ಇದೆ. ಆ್ಯಂಡ್ ಇದು ಹಿಂದೆ ಕಟ್ಕೋಬೋದ ಅಂತ. ಇದು ಹಿಂದೆ ಕಟ್ಕೊಳ್ಳೋದು ಹಿಂಗೆ ಆಫ್ ಬರುತ್ತೆ ಈ ಥರ. ಸೊ ಈ ಹೇರ್ ಸ್ಟೈಲ್ಗೆ ಈ ಡ್ರೆಸ್ ಸಕ್ಕದಾಗಿ ಕಾಣಿಸುತ್ತೆ. ಬಟ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ. ಇದೊಂದು. ನೆಕ್ಸ್ಟ್ ಶಾರ್ಟ್ಸ್ ಕಮ್ ಸ್ಕರ್ಟ್ನ ಆರ್ಡರ್ ಮಾಡಿದ್ದೀನಿ. ಕರೆಕ್ಟಾಗಿ ಆರ್ಡರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಹೋಪ್. ಸೊ ಇದೊಂದು ಹಿಂದೆ ಶಾರ್ಟ್ಸ್ ಇದೆ ಆ್ಯಂಡ್ ಫ್ರಂಟಲ್ಲಿ ಈ ಥರ ಕಟ್ಟಿದ್ದು ಇದೆ. ಪಾಕೆಟ್ ಇದೆಯಾ ಅಂತ, ಪಾಕೆಟ್ ಇಲ್ಲ. ಸೊ ಇದಕ್ಕೂ ಮತ್ತು ಎರಡಕ್ಕೂ ಕಾಂಬಿನೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಕಲರ್ನ ತರಿಸ್ಕೊಂಡಿದ್ದು. ಸೊ ತುಂಬ ದಿನ ಆದಮೇಲೆ ಜೀನ್ಸ್ನ ಆರ್ಡ್ರ್ ಮಾಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೈಜ್ ದೊಡ್ಡದಾಗಿ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. 28 ಎಷ್ಟು ದೊಡ್ಡದಾಗಿದೆಯಾ. ಸೊ ಈ ಥರ ನನ್ನ ಹತ್ರ ಯಾವುದೂ ಇರಲಿಲ್ಲ. ಸೊ ಈ ಪ್ಯಾಟ್ರನ್ ಎಷ್ಟೊಂದು ದೊಡ್ಡ ಇದೆ ನೋಡಿ. ಸೊ ಜೀನ್ಸ್ ಚೆನ್ನಾಗಿದೆ, ಬಟ್ ಸೈಜ್ ಡೌಟ್. ಇವಾಗ ಚೆಕ್ ಮಾಡಿಬಿಟ್ಟು ನೋಡಬೇಕು. ಸೊ ಇಷ್ಟನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಇವಾಗ ಚೆಕ್ ಮಾಡೋಣ ಹೆಂಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಾನು ನಿಮ್ಗೆ ಇವಾಗಲೇ ತೋರಿಸಲ್ಲ, ಹಾಕ್ಕೊಂಡು ಟ್ರಿಪ್ಪಲ್ಲಿ ಹಾಕ್ಕೊಂಡಾಗೆ ನೋಡ್ಕೊಳ್ಳಿ ಆಯಿತಾ. ಸೊ ಹಾಗೆ ನನ್ನ ಬಟ್ಟೆಗಳು ಅದು ಕೂಡ ಲಾಸ್ಟ್ ವೀಕ್ ವಾಶ್ ಮಾಡಿ ಹಾಕಿದ್ದು. ಸೊ ಅದನ್ನು ಕೂಡ ಎಲ್ಲನೂ ಜೋಡಿಸಿ ಎತ್ತಿಟ್ಟೆ. ಇವತ್ತೇನು ಕೆಲಸ ಮಾಡಿಲ್ಲ ಅಂದರೆ ಪಕ್ಕ ನನಗೆ ಗೊತ್ತು, ನಾನು ನೆಕ್ಸ್ಟ್ ವೀಕಲ್ಲಂತೂ ಏನೂ ಮುಟ್ಟಲ್ಲ. ಟಯರ್ಡು ಅದು ಇದು ಕೆಲಸ ಅಂತ ಸ್ಟಾಪ್ ಮಾಡಿಬಿಡ್ತೀನಿ. ಅದಕ್ಕೆಲ್ಲನೂ ಜೋಡಿಸಿ ಎತ್ತಿಕ್ಬಿಟ್ಟೆ. ಸೊ ನಂದು ಸ್ನಾನ ಆಯಿತು. ಕ್ವಿಕ್ಕಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ. ಅದೇ ಥರ ಫೇಸ್ ಪ್ಯಾಕ್ ಮಾಡೋಕ್ಕಾಗಿಲ್ಲ. ಲಿಪ್ ಬಾಮ್ ಆ್ಯಂಡ್ ಕನ್ನೊಳಗಡೆ ಕಣ್ಣೊಳಗಡೆ ಹೋಗ್ಬಿಟ್ಟು ಸ್ವಲ್ಪ ಊಟ ಮಾಡೋಣ ಬನ್ನಿ. ಊಟಕ್ಕೆ ಬಂದು 2 ಆಮ್ಲೆಟ್ನ ಹಾಕೋತಾ ಇದ್ದೀನಿ. ಆ್ಯಂಡ್ ಈ ಕಡೆ ಮಧ್ಯಾಹ್ನ ಮಾಡಿದ ರೈಸ್ ಪಲಾವ್ ಇದೆ. ಸೊ ಅದನ್ನೇ ತಿನ್ಕೋತೀನಿ. ಅದಕ್ಕೂ ಇವಾಗೂ ಸೇರಿಸ್ಗೆ ಮಾಡ್ಕೊಂಡಿದ್ದೆ. ಸೊ ಇದೆರಡು ಇವಾಗಿನ ಊಟ ಸದ್ಯಕ್ಕೆ ನಂದು. ಸೊ ಹಂಗ್ರಿ ನಾವು. ಸೊ ನನ್ನ
ಊಟ ರೆಡಿ, ಲೆಟ್ಸ್ ಹ್ಯಾವ್. ಆ್ಯಂಡ್ ಮ್ಯಾಂಗೋ ಇದೆ, ಆಮೇಲೆ ಕಟ್ ಮಾಡ್ಕೊಂಡು ತಿಂತೇನೆ ಮ್ಯಾಂಗೋನ. ಸದ್ಯಕ್ಕೆ ಇದು ಮುಗಿಸ್ತೇನೆ ಇವಾಗ. ತಂದು 2 days 3 days ಆಗ್ತದೆ, ಇವತ್ತು ತಿಂತಾ ಇದ್ದೀನಿ. ಸಕ್ಕ ಸ್ವೀಟ್ ಆಗಿದೆ. ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಏನಪ್ಪ ಹಿಂಗೆ ಎರಡೆರಡು ಹಣ್ಣು ತಿಂತದೆ. ಇವಾಗೆಲ್ಲ ಕಟ್ ಮಾಡಿಕೊಂಡು ಅದು ತಿನ್ನೋಷ್ಟ್ರ ರುಚಿನೇ ಹೋಗ್ಬಿಡುತ್ತದೆ. ಹಿಂಗೆ ತಿಂದ್ರೇ ತಿನ್ನಂಗೆ ಅನ್ಸೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾನಿವತ್ತು ಯಾವುದೇ ಥರ ಜರ್ನಲಿಂಗ್ ಮಾಡಲಿಲ್ಲ. ನಾನು ಕೂಡ ಸ್ಕಿಪ್ ಮಾಡ್ತೀನಿ. ಜರ್ನಲಿಂಗ್ ಸ್ಕಿಪ್ ಮಾಡಿದಾಗ ಜಸ್ಟ್ ವಾಕಿಂಗ್ ಗ್ರ್ಯಾಟಿಟ್ಯೂಡ್ನ ಮಾಡ್ಕೋತೀನಿ ಅಥವಾ ಹೇಳ್ಕೊತೀನಿ ನನ್ನ ಮನಸಲ್ಲೇ. ಇವತ್ತೇನಪ್ಪ ಅಂದರೆ ನಂಗೊಂದು ಸೀರೀಸ್ ಚೆನ್ನಾಗಿತ್ತು ಆಯಿತಾ, ಕೇರಳ ಕ್ರೈಮ್ ಫೈಲ್ಸ್ ಅಂತ ಏನೋ ಹೇಳಿಬಿಟ್ಟು ಸಖತ್ತಾಗಿತ್ತು. ಏನೋ ಜಿಯೋ ಹಾಟ್ಸ್ಟಾರಲ್ಲಿದೆ, ಅದನ್ನು ನೋಡಿಕೊಂಡೆ ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡ್ತಿದ್ದೆ. ವೇಸ್ಟ್ ಮಾಡ್ದೆ ಅಂತ ಹೇಳಲ್ಲ, ಐ ಎಂಜಾಯ್ಡ್ ಮೈ ಸೆಲ್ಫ್. ಸೊ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಅದರಲ್ಲಿ ಟೈಮ್ನ ಕಳೆದು, ಜೊತೆಗೆ ಸ್ವಲ್ಪ ಶಾಪಿಂಗ್ ಅದು ಇದೆಲ್ಲ ನೋಡ್ತಿದ್ದೆ. ಸ್ವಲ್ಪ ಟ್ರಾವೆಲಿಂಗ್ದು ಟಿಕೆಟ್ಸ್ದು ಸ್ಟೇಸ್ದು ಅದೆಲ್ಲ ಚೆಕ್ ಮಾಡಿಕೊಂಡು ಸ್ವಲ್ಪ ಟೈಮ್ ಅಲ್ಲೇ ಹೋಯಿತು. ಅದಾದಮೇಲೆ ಐ ರಿಮೆಂಬರ್ಡ್, ಓಕೆ ಬುಕ್ ತೊಗೊಂಡಿದ್ದೆ, ಟಿಕ್ ಮಾಡಿ ಇಟ್ಟಿರ್ತೀನಿ. ಸೊ ನೆಕ್ಸ್ಟ್ ಯಾವ ಪೇಜಿಂದ ಓದಬೇಕು ಡೇಟ್ ಎಲ್ಲ ಹಾಕ್ಕೊಂಡಿರ್ತೀನಿ. ಸೊ ಗೊತ್ತಾಗುತ್ತೆ. ಇವಾಗ ಓದ್ತಿರೋ ಸದ್ಯಕ್ಕೆ ಮನಿ ರಿಲೇಟೆಡ್ ಒಂದು ಬುಕ್ ಇದು. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೂ ಸ್ವಲ್ಪ ಓದ್ತಾ ಇನ್ನೂ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಬಹುದು. ಮುಂದಿನ ದಿನಗಳಲ್ಲಿ ಇದರಲ್ಲಿ ಬರೋ ಏನಾದ್ರು ಒಳ್ಳೆ ವಿಚಾರಗಳಿದ್ರೆ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೋಪ್ ಈ ವಿಡಿಯೋನ ನೀವು ಕೂತು ಆರಾಮಾಗಿ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಂಡಿನಿ. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮ್ಮ ಎಲ್ಲ ಸಪೋರ್ಟ್ಗೆ. ಸಿಗ್ತೀನಿ ನಾನು ನನ್ನ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಕೀಪ್ ವಾಚಿಂಗ್. ನಾನು ಯಾವುದೇ ಥರ ಏನು ಅಡ್ವರ್ಟೈಸ್ಮೆಂಟ್ ಬಂದರೆ ದಯವಿಟ್ಟು ಸ್ಕಿಪ್ ಮಾಡ್ದಲೇ ನೋಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ನಿಮ್ಮೆಲ್ರಿಗೂ. ಆ್ಯಂಡ್ ನಿಮಗೇನೋ ಸೆಷನ್ ಜಾಯ್ನ್ ಆಗಬೇಕು ಅಂದರೆ ನನ್ನ ಮೇಲ್ ಐ ಡಿ ಸಿಗುತ್ತೆ, ದಯವಿಟ್ಟು ಅದಕ್ಕೆ ಮೇಲ್ ಮಾಡಿ ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಎಲ್ಲ ಹೇಳಿಬಿಟ್ಟು. ಸೊ ನಾನು ನಿಮಗೆ ಖಂಡಿತವಾಗ್ಲೂ ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ. ಆ್ಯಂಡ್ ಇದು 1-to-1 ಸೆಷನ್ ಆಗಿರುತ್ತೆ. ಯಾರೊಟ್ಟಿಗೂ ನಿಮ್ಮ ಪರ್ಸ್ನಲ್ ವಿಚಾರ ನಾನು ಶೇರ್ ಮಾಡ್ಕೊಳ್ಳಲ್ಲ. ಸೊ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಗ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್. ನಿಮ್ಮೆಲ್ರಿಗೂ ಗುಡ್ ನೈಟ್.